ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಚೌಳೆಕಾಯಿ ಪಲ್ಯ ಮಾಡೋಣ ಅಂತ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ತೊಳೆದುಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಲಿ ಹಾಕಿ ನಾವು ಇದನ್ನು ಫ್ರೈ ಮಾಡೋಣ. ಓಕೆನಾ? ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್, ಈ ಥರ ಆಗಬೇಕು ಹುರ್ಕೊಂಡಿರೋದು. ಓಕೆನಾ? ಈ ಥರ ಹುರಿದೆಲ್ಲ ಆದಮೇಲೆ ಇದನ್ನೊಂದು ಕಡೆ ಸೈಡಿಗೆ ತೆಗೆದಿಡೋಣ. ಈಗ ಮಸಾಲೆ ಹಾಕೋಣ. ಓಕೆನಾ? ನೋಡಿ ಫ್ರೆಂಡ್, ಈಗ ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಕರಿಬೇವು. ನೋಡಿ ಫ್ರೆಂಡ್, ಇದಾದಮೇಲೆ ನಾವು ಈರುಳ್ಳಿನ ಹಾಕ್ಬೇಕು. ಇದಾದಮೇಲೆ ಸ್ವಲ್ಪ ಟೊಮಾಟೊ, ಸ್ವಲ್ಪ ಅರಿಶಿನ, ಆಮೇಲೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಅದು ಪೌಡ್ರ್ ಹೇಳಿದ್ನಲ್ಲ ಫ್ರೆಂಡ್, ನಾನು ತೋರಿಸಿದ್ನಲ್ಲ ಬೆಂಡೆಕಾಯಿ ಪಲ್ಯ ಅಂತ, ಆ ಒಂದು ಪೌಡರ್ನ ಹಾಕಬೇಕು. ನೋಡಿ, ಈ ಥರ ಗ್ರೇವಿ ಆಗುತ್ತೆ. ಅದಾದಮೇಲೆ ಹುರಿದಿರ್ತಕ್ಕಂಥ ಚೌಳೆಕಾಯಿ ಪಲ್ಯವನ್ನು ನಾವು ಇದರಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಬೇಯಲಿಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಫ್ರೆಂಡ್, ಈಗ ನಾವು ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ ಚೌಳೆಕಾಯಿ ಪಲ್ಯವನ್ನು ಹಾಕ್ತಾಯಿದ್ದೀವಿ. ಈಗ ಫ್ರೈ ಮಾಡಿದ್ವಿ ಅಲ್ವಾ ಆವಾಗಲೇ ಎಣ್ಣೆಲಿ ಹಾಕ್ಬಿಟ್ಟು, ಅದನ್ನು ಇದರಲ್ಲಿ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಶೇಂಗದ ಪುಡಿ ಇರುತ್ತಲ್ಲ, ಅದು ಪುಡಿ ಮಾಡಿರೋದು ಇದರಲ್ಲಿ ಹಾಕಬೇಕು. ತುಂಬ ಟೇಸ್ಟ್ ಆಗುತ್ತೆ. ಓಕೆನಾ? ಶೇಂಗಾ ಹುರ್ಕೊಂಡ್ಬಿಟ್ಟು ಅದನ್ನು ನಾವು ಪುಡಿ ಮಾಡಿ ಹಾಕ್ಕೋಬೇಕು ಇದರಲ್ಲಿ. ತುಂಬ ನುಣ್ಣಗೇನು ಬೇಡ ಫ್ರೆಂಡ್, ಹಾಗೆ ಗರಿಗರಿಯಾಗೇ ಇರಲಿ. ಆ ಥರ ಪುಡಿನ ನಾವು ಇದರಲ್ಲಿ ಮಿಕ್ಸ್ ಮಾಡಬೇಕು. ಓಕೆನಾ? ತುಂಬ ಚೆನ್ನಾಗುತ್ತೆ, ಟೇಸ್ಟಾಗುತ್ತೆ. ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡೋಣ. ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ. ಅದು ನಿಮಗೆ ರೈಸ್ ಜೊತೆನೇ ತಿನ್ನೋಕ್ಕಾಗುತ್ತೆ ಅಥವಾ ರೊಟ್ಟಿ ಚಪಾತಿ ಜೊತೆನೂ ತಿನ್ನಲಿಕ್ಕಾಗುತ್ತೆ. ಓಕೆನಾ? ನೋಡಿ ಫ್ರೆಂಡ್, ಈಗ ಈ ಥರ ಬೇಯ್ತಾ ಇದೆ. ಇದೆಲ್ಲ ಬೆಂದಾದಮೇಲೆ ಪಲ್ಯ ರೆಡಿ ಆಗುತ್ತೆ. ಓಕೆನಾ? ತುಂಬ ಟೇಸ್ಟಿಯಾಗಿರುತ್ತೆ. ಶೇಂಗಾ ಹುರಿದ್ಬಿಟ್ಟು ನಾವು ಅದರಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೋಡಿ, ಇವಾಗ ಇದೆಲ್ಲ ಕುದ್ದಾದ್ಮೇಲೆ ಪಲ್ಯ ರೆಡಿ ಆಗುತ್ತೆ.